ಅದೆಲ್ಲ ಓಕೆ ಬಿಡಿ. ಈ ವಿಷಯ ನಿಮಗೆ ಹೇಗೆ ಗೊತ್ತಾಯ್ತು? ಮಾಧವಿನೇ ಹೇಳಿದ್ಲಾ? ಇಲ್ಲಮ್ಮ, ಅವಳೆಲ್ಲಿ ಹೇಳ್ತಾಳೆ? ನನ್ಗೇನೋ ಹೇಳೋದೇ ಇಲ್ಲ ಅವಳು. ಅವತ್ತು ನೀವು ಚಿನ್ನು ಮನೆಗೆ ಬಂದು ಹೋದ್ರಲ್ಲಮ್ಮ, ಅವಾಗ ಯಾರ ಜೊತೆನೋ ಫೋನಲ್ಲಿ ಮಾತಾಡ್ತಾ ಇದ್ಲು. ನೀವೇನಾದ್ರೂ ಉದ್ದೇಶ ಇಟ್ಕೊಂಡೆ ನನ್ನ ಹತ್ರ ಈ ತರ ಮಾಡ್ಸಿದ್ರಾ? ನನ್ನ ಹತ್ರ ಈ ತರ ಕೆಲಸ ಯಾಕೆ ಮಾಡ್ಸಿದ್ರಿ? ಅದ್ ನನಗೆ ಗೊತ್ತಾಗ್ಬೇಕು. ಹೇಳಿ ಮಾತ್ರ. ನಾನು ಅವಳನ್ನ ಗದರಿಸಿ ಕೇಳಿದಾಗ ಸತ್ಯ ಬಾಯ್ ಬಿಟ್ಲು. ಅಲ್ಲಮ್ಮ, ಮಾಧವಿ ಈ ವಿಷಯನ ಯಾಕೆ ಮುಚ್ಚಿಟ್ಲು? ಅಲ್ಲ, ಅವಳಿಗೇನಾದ್ರೂ ಮಂತ್ರ ಬೆದರಿಕೆ ಹಾಕಿದ್ಲಂತ? ಇಲ್ಲಮ್ಮ, ಆ ಥರ ಇದ್ದಂಗಿಲ್ಲ. ಆದರೆ ಒಂದು ಬಲವಾದ ಕಾರಣ ಅಂತೂ ಇದ್ದೇ ಇದೆ. ಏನ ಕಾರಣ? ಅಲ್ಲ, ಸತ್ಯ ಗೊತ್ತಾದರೆ ಚಿನ್ನು ಜೀವನ ಪೂರ್ತಿಯಲ್ಲಿ ಅವಳನ್ನ ಮಾತಾಡ್ಸಲ್ವ ಅಂತ ಭಯದಿಂದ ಇತಕ್ ಮಾಡಿಬಿಟ್ಟಿದ್ದಾಳೆ. ನೀವು ಬಂದು ಹೋದ್ಮೇಲೆ ದಿನ ಯೋಚನೆ ಮಾಡ್ತಾ ಇದ್ದೆ, ನಿಮ್ಮ ಬಾಯಿಂದ ಆ ಥರದ ಮಾತುಗಳು ಯಾಕೆ ಬಂತು ಅಂತ. ಇವಳು ನೋಡಿದ್ರೆ ಈ ಥರ ಬೇರೆ ಹೇಳಿದ್ಲಾ? ಈ ವಿಷಯ ನಿಮ್ಗೆ ಹೇಳೋ ಬೇಡವೋ ಅಂತ ಗೊಂದಲದಿಂದ ಒದ್ದಾಡ್ಬಿಟ್ಟೆ. ನಮಗೆ ಕಾಫಿ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಗಂಡಿನ ಕಡೆಯವ್ರಿಗೆ ಮೊದಲು ಕಾಫಿ ಕೊಡು. ಅವ್ರೇನಾದ್ರೂ ನೀವು ಕರೆಕ್ಟಾಗಿ ಕಾಫಿ ಕೊಟ್ಟಿಲ್ಲ ಅಂತ ಎದ್ದೋದ್ರೆ? ಏನಮ್ಮ ನೀನು? ಅಲ್ಲ, ನಮ್ ಸಾಧನ ಏನೋ ತಮಾಷೆಗೆ ಒಂದೆರಡು ಮಾತಾಡಿದ್ದಕ್ಕೆ ನೀವು ಅದನ್ನ ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದ್ದೀರಲ್ಲ. ಅಲ್ಲಮ್ಮ, ಯಾವ್ದು ತಮಾಷೆ ಯಾವ್ದು ಸೀರಿಯಸ್ ಅಂತ ಯಾರಿಗೆ ಗೊತ್ತಾಗತ್ತೆ? ಇದೇ ತಮಾಷೆ ವಿಷಯನ ಗಂಡಿನ ಕಡೆರು ಕೋಪ ಮಾಡ್ಕೊಂಡು ಮಂಟಪದಿಂದ ಹೊರಗಡೆ ಹೊಂಟೋದ್ರೆ ಮದ್ವೆ ನಿಂತಂಗೆನೆ. ಮದ್ವೆ ನಿಂತೋದ್ರೆ ವೀರಣ್ಣವ್ರ ಮರ್ಯಾದೆ ಹೋಗಲ್ವಾ? ಛೆ, ಬಿಡ್ತು ಅನ್ನಿ. ಇಷ್ಟು ಚಿಕ್ಕ ವಿಷಯಕ್ಕೆ ಇಂಥ ದೊಡ್ಡ ಮಾತು ಯಾಕೆ ಮಾತಾಡ್ತೀರಾ? ಹಾಗೆಲ್ಲ ಮಾತಾಡ್ಬೇಡಿ. ಸರಿ ಬಿಡಿ, ಸಾರಿ. ನಾನೇ ಅವ್ರಿಗೆ ಕಾಫಿ ಕೊಡ್ತೀನಿ. ಸಾಧನಾ ಅವರೇ, ಸಾರಿ. ತಪ್ಪು ತಿಳ್ಕೊಬೇಡಿ. ಅಯ್ಯೋ ಅಯ್ಯೋ, ಏನ್ರಿ ನೀವು? ಗೊತ್ತಾಗಲ್ವಾ? ಅಲ್ಲ, ನಾನು ಹೇಳ್ತಾನೆ ಇದ್ದೀನಿ, ಅದನ್ನ ನೀವು ಅರ್ಥ ಮಾಡ್ಕೊಳ್ದೆ ಬಿಸಿ ಬಿಸಿ ಕಾಫಿನ ನನ್ನ ಸೊಸೆ ಕೈ ಮೇಲೆ ಚೆಲ್ಬಿಟ್ರಲ್ಲ ನೀವು. ಅದು ನಾನ್ ಬೇಕಂತ ಏನ್ ಮಾಡ್ಲಿಲ್ಲ. ನೀವ್ ಗೊತ್ತಿದ್ದೆ ಮಾಡಿದ್ದು, ಬೇಕು ಅಂತಾನೆ ಮಾಡಿದ್ದು, ನಮ್ಗೆ ಅರ್ಥ ಆಗ್ತಿದೆ. ಅಲ್ಲಮ್ಮ, ಯಾರಾದ್ರೂ ಬೇಕಂತ ಏನಾರ ಮಾಡ್ತಾರ? ಅದೇನ್ ಮಾತಾಡ್ತಾ ಇದ್ದೀರಾ? ಅಯ್ಯೋ, ಯಾರಾದ್ರೂ ಬೇಕು ಅಂತ ಕಾಫಿ ಚೆಲ್ತಾರ? ಅಲ್ಲ, ನಿಮ್ಗೂ ನಮ್ಗೇನಾದ್ರೂ ಹಳೆ ದ್ವೇಷನ ಇದೆ ನೋಡಿ. ಸುಮ್ನೆ ಉರಿಯೋ ಬೆಂಕಿಗೆ ತುಪ್ಪ ಸುರಿಬೇಡಿ.